25ನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪದಗ್ರಹಣ ತಗೊಂಡಿದ್ದಾರೆ. ಇವತ್ತು ನೀವೇನು ಹೇಳ್ತೀರಾ ಸರ್, ಮನವರಿಕೆ ಮಾಡ್ಕೊಳ್ತೀರಾ ಸರ್? ಫಸ್ಟು ನಮ್ಮ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ವಂದನೆಗಳು ಹೇಳ್ತಾ ಇದ್ದೀನಿ. ಅವರಾಗಿರೋದು ನಮ್ಗೆ ತುಂಬ ಖುಷಿ ಆಯಿತು. ಅವ್ರ ಸಂಪುಟದಲ್ಲಿ ಇದ್ದಾಗ 2 ಬಾರಿ ಸಚಿವರಾಗಿ ನಾವು ಕೆಲಸ ಮಾಡಿದ್ದಾರೆ ನಮ್ಮ ಬಿಸ್ನೆಸ್ ಸಮೀರ್ ಅಹಮದ್ ಖಾನ್ ಅವರು. ಈ ಸಂಪುಟದಲ್ಲೂ ಅವರು ಕೆಲಸ ಮಾಡಬೇಕು ಅಂತ ನಾವು ಇಷ್ಟಪಡ್ತೀವಿ ಸರ್. ಡಿ ಕೆ ಶಿವಕುಮಾರ್ ಸಾಹೇಬರು ಇವಾಗ ಅವರು ಸಚಿವ ಇದರಲ್ಲಿ ನಮ್ಮ ಬಿಸ್ನೆಸ್ ಸಮೀರ್ ಅಹಮದ್ ಖಾನ್ ಅವರಿಗೆ ಈ ಫಸ್ಟ್ನೇ ಲಿಸ್ಟಲ್ಲೇ ನಮಗೆಲ್ಲ ಬಂದ್ಬಿಡುತ್ತೆ, ಎಲ್ಲ ಬರುತ್ತೆ ಅಂತ ನಾವು ಚಾಮರಾಜಪೇಟೆ ಕ್ಷೇತ್ರದ ಜನತೆ ಆಗಿರ್ಬೋದು, ಕರ್ನಾಟಕ ರಾಜ್ಯದ ಜನತೆ ಆಗಿರ್ಬೋದು, ಎಲ್ಲರೂ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದು. ಅವ್ರು ಯಾವುದೋ ವಿಡಿಯೋ ಎಲ್ಲ ಬಿಟ್ಬಿಟ್ಟು ನಮ್ಮ ಸಾಹೇಬರಿಗೆ ಬೇಕು ಅಂತಾನೆ ಯಾರೋ ಒಟ್ಟವರಿಗೆ ಮಾಡಿರೋಂಥ ಕೆಲಸ. ಅವರು ಎಲ್ಲಿ ಇವಾಗ ಉಪಮುಖ್ಯಮಂತ್ರಿಗಳು ನಮ್ಮ ಪರಮೇಶ್ವರ್ ಸಾಹೇಬರಾಗಿದ್ದಾರೆ, ಆ ಜಾಗದಲ್ಲಿ ನಮ್ಮ ಬಿಸ್ನೆಸ್ ಸಮೀರ್ ಅಹಮದ್ ಖಾನ್ ಅವ್ರ ಸಾಹೇಬರು ಅವ್ರು ಬರಬೇಕಾಗಿದ್ದು. ಅವ್ರು ನಮ್ಮ ಖುಷಿನೇ. ಅವರು ಎಲ್ಲ ಆಗೋಯ್ತು ಅಂದ್ಬಿಟ್ಟು ಹೊಟ್ಟೆವ್ರಿಗೆ ಯಾರೋ ಕಿರಿಗಳಿಗಳು ವಿಡಿಯೋ ಬಿಟ್ಬಿಟ್ಟು ಅವ್ರಿಗೆ ಆಗಬಾರ್ದು ಅಂದ್ಬಿಟ್ಟು ಇದನ್ನೆಲ್ಲ ತಡೆಗಟ್ಟಿಸವ್ರೆ. ಜನತೆ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಅವರೆಲ್ಲ ಸೇರಿಕೊಂಡು ನಮ್ಮ ಸಾಹೇಬರಿಗೆ ಮುಂದಿನ ದಿವಸದಲ್ಲಿ ಇವು 1ನೇ ಇದ್ರಲ್ಲಿ ಕೊಟ್ಟಿಲ್ಲ 2ನೇ ಸಂಪುಟದಲ್ಲಿ ಅವ್ರನ್ನ ಕರ್ಕೊಂಡು ಒಳ್ಳೆ ಸ್ಥಾನಮಾನ ಕೊಟ್ಟು ಅವ್ರನ್ನ ಜೊತೆ ಕರ್ಕೋಗ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ಇವತ್ತು ಬಿ ಕೆ ಹರಿಪ್ರಸಾದ್ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದು ಇವತ್ತು 50 ವರ್ಷ ಪಾರ್ಟಿ ಕಟ್ಟಿದಂಥ ನಾಯಕನಿಗೆ ಇವತ್ತು ಪರಿಗಣಿಸಿದ್ದಾರೆ. ವೆಂಕಟೇಶ್ವರ ಏನು ಹೇಳ್ತೀವಿ ಸರ್? ತುಂಬ ಖುಷಿಯಾಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಇವತ್ತು ಕೆಳಮಟ್ಟದಿಂದ ಬಂದು ಇವತ್ತು KPCC ಅಧ್ಯಕ್ಷರಾಗಿ ಪೋಸ್ಟಿಂಗ್ ತೊಗೊಂಡು ನಮ್ಮ ಬಿ ಕೆ ಹರಿಪ್ರಸಾದ್ ಸಾಹೇಬರಿಗೆ ನಮ್ಮ ಕರ್ನಾಟಕದ ಎಲ್ಲ ಮಹಾಜನತೆ ಪರವಾಗಿ, ನಮ್ಮ ಚಾಮರಾಜಪೇಟೆ ಕ್ಷೇತ್ರದ ಎಲ್ಲ ಜನತೆ ಪರವಾಗಿ